ಹಲೋ ಸ್ನೇಹಿತರೆ, ನಮಸ್ತೆ. ಕಾವ್ಯ ತೋಟ ಹಳದಂಗಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗ ಒಂದು ಹೊಗಳಿಕೆ ಈ ಕುರಿತು ಒಂದು ಸ್ವಲ್ಪ ಮಾತಾಡೋಣ. ಹೊಗಳಿಕೆ ಅನ್ನೋದ್ರ ಬಗ್ಗೆ ಯಾವ ರೀತಿಯ ಹೊಗಳಿಕೆಗಳಿವೆ, ಏನು ಕತೆ, ಒಂದು ಸ್ವಲ್ಪ ನೋಡೋಣ ನಾವು. ಮತ್ತು ಸಮಯ ಸಾಧಕರು ನಮ್ಮನ್ನು ಹೇಗೆ ಹೊಗಳ್ತಾರೆ, ಅದಕ್ಕೆ ನಾವು ಬೆಣ್ಣೆ ಥರ ಹೇಗೆ ಜಾರಿ ಬೀಳ್ತೀವಿ, ಅದನ್ನು ನಾವೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಸಮಯ ಸಾಧಕರು ಅಂತ ನಾವು ಯಾರನ್ನು ಹೇಳಬಹುದು? ನಾವು ಮಾಡಿಲ್ಲದ ಸಾಧನೆಗಳನ್ನು ಕಲ್ಪಿಸಿಕೊಂಡು ನಮ್ಮನ್ನು ಹೊಗಳುವವರು. ಸ್ವಾರ್ಥಕ್ಕಾಗಿಯೇ ಹೊಗಳುತ್ತಾರೆ ಎಂದು ನಾವು ಅವಶ್ಯವಾಗಿ ತಿಳ್ಕೋಬೇಕು. ಇನ್ನು ಕೆಲವರಿರ್ತಾರೆ, ನಮ್ಮಂಥ ಯಾರಾದರೂ ಹೆಲ್ಪಿಂಗ್ ನೇಚರ್ ಇರೋರನ್ನು ಅದು ಹೇಗೋ ಇಂದ್ರ ಚಂದ್ರ ನೀನೇ ಅಂತ ಹೊಗಳು ಬಿಡ್ತಾರೆ. ನಮ್ಮಿಂದ ಏನಾದರೂ ಕೆಲಸ ಆಗಲೇಬೇಕಾದಾಗ ಮಾತಲ್ಲಿ ಜೇನು ಸುರಿಸ್ತಾರೆ. ಅವರ ಕೆಲಸ ಆಯಿತೋ ಮತ್ತೆ ಅವರಿಗೆ ನಮ್ಮ ನೆನಪಿರೋಲ್ಲ. ದಾರಿಯಲ್ಲಿ ಸಿಕ್ಕಾಗ ಹಾಯ್ ಅನ್ನೋಕ್ಕೂ ಟೈಮ್ ಇರಲ್ಲ ಅವರಿಗೆ. ಬೇರೆಯವರ ಜೊತೆ ಮಾತುಕತೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಅದೇ ವ್ಯಕ್ತಿಗೆ ಉದಾಹರಣೆ, ತಾಲೂಕು ಆಫೀಸ್ನಲ್ಲಿ ಏನೋ ಒಂದು ಕೆಲಸ ಆಗಬೇಕಿದೆ ಅಂದ್ಕೊಳ್ಳೋಣ. 10 ಬಾರಿ ಓಡಾಡಿದರೂ ಆತನ ಕೆಲಸ ಆಗಿರಲ್ಲ. ನಾಳೆ ಬನ್ನಿ, ನಾಡಿದ್ದು ಬನ್ನಿ ಎಂದು ಹೇಳಿರ್ತಾರೆ. ಬಹುಶಃ ಈತ ಟೇಬಲ್ ಕೆಳಗಿಂದ ದಕ್ಷಿಣೆ ಕೊಡದಿರೋದೇ ಕಾರಣವೂ ಇರಬಹುದು. ದುಡ್ಡು ಪೀಕದ ಕೆಲಸ ಆಗಬೇಕಿದೆ ಈತನಿಗೆ. ಅದೇ ತಾಲೂಕು ಆಫೀಸ್ನಲ್ಲಿ ನಿಮ್ಮ ಅತ್ಯಂತ ಆತ್ಮೀಯರೊಬ್ಬರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆಗ ಈ ವ್ಯಕ್ತಿ ಬಂದು, ಪುಣ್ಯಾತ್ಮ, ನಿನ್ನ ಸ್ನೇಹಿತ ನಾರಾಯಣ ರಾವ್ ಅವರಿಗೆ ಒಂದು ಮಾತು ಹೇಳಪ್ಪ, ನೀನು ಹೇಳಿದರೆ ಕೆಲಸ ಆಗುತ್ತೆ. ನೀನು ಹೇಳ್ತೀಯವ, ನಂಗೊತ್ತು ನಿನ್ನ ಮನಸ್ಸು. ಯಾರ ಕಷ್ಟ ನೋಡಿದರೂ ಕರಗುವ ಬೆಣ್ಣೆಯಂಥ ಮನಸ್ಸು ನಿನ್ನದು. ನನಗೆ ನಿನ್ನಂಥ ಆತ್ಮೀಯರು ಬೇರೆ ಯಾರಿದ್ದಾರೆ ಹೇಳು? ನಿನ್ನ ವಿಚಾರ, ಉಪಕಾರ ಮಾಡುವ ಗುಣ, ಇದನ್ನೆಲ್ಲ ನಾನು ಎಷ್ಟು ಜನರಲ್ಲಿ ಹೇಳ್ತಾ ಇರ್ತೀನಿ ಗೊತ್ತಾ? ನಾವು ದೇವಸ್ಥಾನದ ಕಟ್ಟೀಲಿ ಕೂತಾಗ ಮಾತುಕತೆ ಆರಂಭಿಸಿದಾಗ ನಿನ್ನ ಸುದ್ದಿ ದಿನದಲ್ಲಿ 1 ಬಾರಿನಾದರೂ ಬರೋದಿರಲ್ಲ ಗೊತ್ತಾ? ಸುಮ್ಮನೆ ಹೇಳಬಾರ್ದಪ್ಪ, ಇವರಲ್ಲಿ ನಿನ್ನಂಥವರು ಬೇರೆ ಯಾರೂ ಇಲ್ಲ. ಹೀಗೆ ನಿಮಗೆ ಬೆಣ್ಣೆ ಹಚ್ಚುತ್ತಾರೆ. ನೀವು ಆ ಬೆಣ್ಣೆಯಲ್ಲಿ ನಯವಾಗಿ ಜಾರಿ ಹೋಗ್ತೀರ. ಮನಸ್ಸಿನಲ್ಲಿ ಒಂದು